ನಮಸ್ಕಾರ. ನಾನು ಸಿ.ಪಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 519. ಇವತ್ತಿನ ಕತೆ ರಿಯಲ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್. ಇದು ವಿಚಿತ್ರ ಅನ್ನಿಸ್ತಾ ಇದೆ ನಮಗೆಲ್ಲ. ಈ ಜೇಮ್ಸ್ ಬಾಂಡ್ ಸಿನಿಮಾ ಅಂದರೆ ಪತ್ತೇದಾರಿ ಸಿನಿಮಾ. ಇದು ಮೂಲ ಇಂಗ್ಲೆಂಡ್ನಲ್ಲಿ ಒಬ್ಬ ನಿವೃತ್ತ ಸೇನಾಧಿಕಾರಿ, ಆತನ ಕಾಲ್ಪನಿಕ ಕಥೆಗಳೇ ಇಂಗ್ಲಿಷ್ ಸಿನಿಮಾ ರೂಪದಲ್ಲಿ ಬಂತು. ಅದರಲ್ಲಿ ಬರುವ ಗೂಢಚಾರನ ಪಾತ್ರವೇ ಜೇಮ್ಸ್ ಬಾಂಡ್. ಮೈ ನೇಮ್ ಈಸ್ ಬಾಂಡ್, ಜೇಮ್ಸ್ ಬಾಂಡ್ ಅಂತ ಹೇಳಿ 007 ಅವನ ಕೋಡು. ಅದು ಅವನು ಗೂಢಚಾರ, ಇಂಗ್ಲೆಂಡ್ ದೇಶದ ಗೂಢಚಾರ ವಿಶ್ವದ ಎಲ್ಲ ಕಡೆಗೂ ಸಹಿತ ನಡೆಸುವಂಥ ಆ ಗೂಢಚಾರಿಕೆ, ಆ ಚಾಕಚಕ್ಯತೆ ಅದು ನಮ್ಮನ್ನು ಬೆರಗೊಳಿಸುತ್ತೆ. ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ರೀತಿ ಪತ್ತೇದಾರರು ಹುಟ್ಕೊಂಡು ಬಿಟ್ರು ಸಿನಿಮಾದಲ್ಲಿ, ರಿಯಲ್ ಲೈಫ್ನಲ್ಲಿ ಅಲ್ಲ. ಆದರೆ ನಮಗೊಂದು ಹೆಮ್ಮೆ ಅಂದರೆ ನಮ್ಮ ಭಾರತದಲ್ಲೂ ಸಹಿತ ನಿಜವಾದ ಒಬ್ಬ ರಿಯಲ್ ಜೇಮ್ಸ್ ಬಾಂಡ್ ಇರೋ ಕಥೆಯನ್ನೇ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು. ಯಾರವರು ಅಂದರೆ ಅಜಿತ್ ಕುಮಾರ್ ದೋವಲ್. ಈಗ 79 ವರ್ಷ ಅವರಿಗೆ. ಈಗ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇನ್ನೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಕಥೆಯನ್ನೇ ನಿಮ್ಮ ಮುಂದೆ ಹೇಳ್ತಾ ಇರೋದು. ನಮ್ಮ ಅಜಿತ್ ಕುಮಾರ್ ದೋವಲ್ ಹುಟ್ಟಿದ್ದು 1945 ಇಸ್ವಿ ಜನವರಿ 20ನೇ ತಾರೀಕು. ಇಲ್ಲಿ ಉತ್ತರಾಖಂಡಿನ ರಾಜ್ಯದ ಒಂದು ಸಣ್ಣ ಹಳ್ಳಿ. ಅವರ ತಂದೆ GL ದೋವಲ್ ಅವರು ಸಹಿತ ಸೇನೆಯಲ್ಲಿದ್ದಂಥವ್ರು. ಹಾಗಾಗಿ ಮಗನಿಗೆ ಅಜ್ಮೀರ್ನ ಸೈನಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡಿಸಿದರು. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿದ ಮೇಲೆ ಅವರು ಆಗ್ರಾದಲ್ಲಿ ಪದವಿ ಜೊತೆಗೆ MA ಇನ್ ಎಕನಾಮಿಕ್ಸ್ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಅದರಲ್ಲಿ ಅವತ್ತಿನ ಕಾಲಕ್ಕೆ ಫಸ್ಟ್ ಕ್ಲಾಸ್. 1967ರಲ್ಲಿ MA ಮುಗಿದಿದೆ. ಆಗ ಅವರನ್ನು ಕೈ ಬೀಸಿ ಸೆಳೆದಿದ್ದು ಯಾವುದು ಅಂದರೆ, ಏನಾದರೂ ಸಾಧನೆ ಮಾಡಬೇಕು, ನಾನು ಪೊಲೀಸ್ ಆಗಬೇಕು ಅಂಥೇಳಿ ಪರೀಕ್ಷೆ ತಗೊಂಡ್ರು. IPSನಲ್ಲಿ ಪಾಸಾದರು. ಅವರು ಮೊದಲು ಕೇರಳ ರಾಜ್ಯಕ್ಕೆ ಮೊದಲ ಸೇವೆಗೆ ಹೊರಟರು. ಅವಾಗ ಅಲ್ಲಿ ASP ಆದರು. ಇನ್ನೂ ಅವರು DSP ಆಗಿಲ್ಲ. ಅವಾಗಲೇ ಪ್ರಾರಂಭದಲ್ಲೇ ಕೇರಳದಲ್ಲಿ ಆದಂಥ ಹಿಂದೂ ಮುಸ್ಲಿಂ ಗಲಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಹತ್ತಿಕ್ಕಿದರು. ಅವರ ಜಾಣತನ, ಧೈರ್ಯ, ಸ್ಥೈರ್ಯ ಇವೆಲ್ಲ ಇಲಾಖೆಯಲ್ಲಿ ಗೊತ್ತಾಗ್ತಾ ಹೋದಾಗ ಅವ್ರನ್ನೇನು ಮಾಡಿದರು, ಇಂಟೆಲಿಜೆನ್ಸ್ ಬ್ಯೂರೋಗೆ ತಗೊಂಡ್ರು. ಅವರು ಗೂಢಚಾರರಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದರು. ಅವರು ಏನು ಇಡೀ ಭಾರತ ತುಂಬ ಎಲ್ಲೆಲ್ಲಿ ಸಮಸ್ಯೆ ಇದ್ದರೂ ಸಹಿತ ಹೋಗಿ ಮಾರುವೇಷದಲ್ಲಿದ್ದು ಅದು ಏನೇನೋ ಬೈ ಹುಕ್ಕರ್ ಕರುಕ್ ಅದು ಏನೇನೋ ತಂತ್ರಗಳು ಬಳಸಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಹೋಗ್ಬಿಟ್ರು. ಅಲ್ಲಿ ಪ್ರಮುಖವಾಗಿರೋ 4 ಘಟನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಮಿಜೋರಾಂ ನಮ್ಮ ಈಶಾನ್ಯ ಗಡಿಯಲ್ಲಿರುವಂಥ ರಾಜ್ಯ. ಈ ಗಡಿ ರಾಜ್ಯಗಳು ಸಣ್ಣದಾದಷ್ಟು ಅಲ್ಲಿ ಬಂಡುಕೋರರು ಜಾಸ್ತಿ. ಅಲ್ಲೇನಾಗಿಬಿಟ್ಟಿದೆ, ಮಿಜೋರಾಂನಲ್ಲಿ ಭಾರತ ಸರ್ಕಾರದಿಂದ ನಾವು ಹೊರಗೆ ಹೋಗಬೇಕು, ನಾವು ಸ್ವತಂತ್ರ ದೇಶ ಆಗಬೇಕು ಅಂಥೇಳಿ ಲಾಲ್ ಡೆಂಗೆ ಅಂಥೇಳಿ ಅವನು ಮಿಜೋ ನ್ಯಾಷನಲ್ ಫ್ರಂಟ್ ಅಂಥೇಳಿ MNL ಮಿಜೋ ನ್ಯಾಷನಲ್ ಫ್ರಂಟ್ ಲಿಬರೇಷನ್ ಅಂಥೇಳಿ ಅವನದೊಂದು ಸಂಘಟನೆ ಇಟ್ಕೊಂಡಿದ್ದಾನೆ. MNL ಮಿಜೋ ನ್ಯಾಷನಲ್ ಲಿಬರೇಷನ್. ಅವನಿಗೆ ಏನು ಕೈಯಲ್ಲಿ ವಿದೇಶಗಳಿಂದ ಬೆಂಬಲ ಸಿಕ್ತು, ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಕಾಯ್ತಿರ್ತಾವೆ ಕೆಲವು ನಮ್ಮ ಶತ್ರು ದೇಶಗಳು. ಶಸ್ತ್ರಗಳನ್ನು ಹಿಡ್ಕೊಂಡು ಒಂದು ತಂಡ ಕಟ್ಟಿಕೊಂಡು ಏನು ಗುಂಡು ಹಾರಿಸಿ ಎಲ್ಲ ರಕ್ತದ ಓಕಳಿಯಿಂದ ಹಾರಿಸಿಬಿಟ್ಟ. ಅಶಾಂತಿ, ಅರಾಜಕತೆ ಉಂಟಾಗಿಬಿಟ್ಟಿದೆ. ಭಾರತ ಸರ್ಕಾರ ಸ್ನೇಹಿತವಾಗಿ ಏನು ಸಮಸ್ಯೆ ಬಗೆಹರಿಸೋಣ, ನಿಮ್ಮದು ಏನು ಸಮಸ್ಯೆ ಅಂತ ಮಿಜೋ ರಾಜ್ಯ ಇತ್ತು ಅಂತ ಕೇಳಕ್ಕೆ ಹೋದರೆ ಆತ ಮಾತುಕತೆಗೆ ಬರಲೇ ಇಲ್ಲ. ಈಗ ಅಲ್ಲಿ ಕಾರ್ಯಕ್ಕೆ ಇಳಿದಿದ್ದು, ಕಾರ್ಯಕ್ಷೇತ್ರಕ್ಕೆ ಇಳಿದಿದ್ದ್ಯಾರು ಅಂದರೆ ನಮ್ಮ ಅಜಿತ್ ದೋವಲ್. ಅವರು ಇವನನ್ನು ಏನೇನೋ ಸಂಪರ್ಕಿಸಕ್ಕೆ ಹೋದರೂ ಸಹಿತ ತಪ್ಪಿಸ್ಕೊಂಡು ಹೋಗ್ತಿದ್ದ. ಯಾವತ್ತೂ ಸಹಿತ ಅವನ ಶಕ್ತಿ ಕುಗ್ಸಿದ ಮೇಲೆ ಅವನಾಗೆ ಬರ್ತಾನೆ ಅನ್ನೋ ತಂತ್ರ ಇವ್ರಿಗಾಗಲೇ ಗೊತ್ತಾಗಿ ಹೋಗ್ಬಿಟ್ಟಿತ್ತು ಅಜಿತ್ ದೋವಲ್ಲರಿಗೆ. ಅವರೇನು ಮಾಡಿದ್ರು, ಇವನಿಗೆ 7 ಜನ ಕಮಾಂಡರ್ಗಳಿದ್ರು. ನಮ್ಮ ಲಾಲ್ ಡೆಂಗೆ 6 ಜನರನ್ನು ಏನೇನೋ ಉಪಾಯ ಮಾಡಿ ತಮ್ಮ ಕಡೆಗೆ ಎಳ್ಕೊಂಡು ಬಿಟ್ರು. ಅವನ ಬಲ ಕುಸಿತೋ ಇಲ್ಲೋ, ಈಗ ಸರ್ಕಾರದ ಕರೆಗೆ ಹೊಲ್ಕಿ ತಾವಾದೋ ಇಲ್ಲೋ, ಲಾಲ್ ಡೆಂಗೆ ಬಂದು ಮಿಜೋ
ಸರ್ಕಾರ ಕೂತ್ಕೊಳ್ತು. ಈಗ ಲಾಲ್ಡಂಗೆ ಗುಂಪಿದೆ, ಮಾತುಕತೆ ಆಯಿತು. ಅಲ್ಲಿ ಕೆಲವೆಲ್ಲ ಅವ್ರ ಬೇಡಿಕೆ ಈಡೇರಿಸಿದ್ರು. ಅಲ್ಲಿನ ಅರಾಜಕತೆ ಇರ್ಬೋದು, ಹಿಂಸೆ ಮುಗೀತು, ಅಲ್ಲಿ ಶಾಂತಿ ನೆಲೆಸೋಂಗಾಯಿತು. ಇದು ಅಜಿತ್ ದೋವಲ್ ಮಾಡಿದಂಥ 4 ಮಹತ್ವದ ಘಟನೆಗಳಲ್ಲಿ ಮೊದಲನೇದು. ಎರಡನೆಯದು ನಮಗೆ ಗೊತ್ತು, ಜಮ್ಮು ಕಾಶ್ಮೀರ ಇವತ್ತು ಅಲ್ಲಿ ಒಂದು ಶಾಂತಿ ನೆಲೆಸಿದೆ, ಇನ್ನೂ ನಡೀತಾ ಇದೆ. ಆದರೆ ಹಿಂದೆ ಏನಾಗಿದೆ, ಅದಕ್ಕೆ ಯಾವಾಗ ನಮ್ಮ ಭಾರತಕ್ಕೆ ಸೇರಿಕೊಳ್ತೋ ಪಾಕಿಸ್ತಾನ ಒಂದು ಭಾಗ ಆಕ್ರಮಿಸ್ಕೊಂಡು 48ರಿಂದ ಸಮಸ್ಯೆ ಆಗಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಈ ಕಡೆ ಕಾಶ್ಮೀರದಲ್ಲೂ ಸಹಿತ ನಮ್ಮದೇ ಸ್ವತಂತ್ರ ದೇಶ ಆಗಬೇಕು ಅಂತೇಳಿ ಇಲ್ಲೂ ಸಹಿತ ಈ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಹೋರಾಟ ನಡೀತಾ ಇದೆ. ಅಲ್ಲೇನಾಗಿದೆ, ಒಂದು ಉಗ್ರಗಾಮಿ ತಾಂಡ, ಅದು JKLF, ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್. ಅದಕ್ಕೇನು ಭಾರತ ಸರ್ಕಾರದ ಆಡಳಿತ ಬೇಡ, ತಂದೆ ಆಡಳಿತ ಬೇಕು, ತಮ್ಮನ್ನು ತಾವು ಆಳ್ಕೊಳ್ಬೇಕು, ಅಲ್ಲಿರೋ ಹಿಂದೂ ಕಾಶ್ಮೀರಿ ಪಂಡಿತರು ಒದ್ದೋಡಿಸ್ಬೇಕು, ಅದೆಲ್ಲನೂ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಹಿಂಸಾ ಕಾಂಡಗಳೇ, ರಕ್ತದ ಓಕಳಿ ಹರಿತಾ ಇದೆ. ಪಾಕಿಸ್ತಾನ ಮೊದಲು ಏನು ಮಾಡ್ತು, JKLFಗೆ ಬೆಂಬಲ ಕೊಟ್ಟುಬಿಡ್ತು. ಆಮೇಲೆ ಇದಕ್ಕೂ ಬಾಯಲ್ಲಿ ನೀರು ಬಂತು. ಯಾಕೆ, JKLF ಹೋರಾಟ ಮಾಡ್ತಿರೋದು ಭಾರತ ಸರ್ಕಾರದ ವಿರುದ್ಧ. ಆದರೆ ಭಾರತ ಸರ್ಕಾರ ಹೋದ ಮೇಲೆ ಇಲ್ಲಿ ಪೂರ್ತಿ ಆಡಳಿತ ತಂದಾಗಬೇಕು ಅಂತ. ಆದರೆ ಪಾಕಿಸ್ತಾನಕ್ಕೆ ಬಾಯಲ್ಲಿ ನೀರು ಬರ್ತಿದ್ದು ಈಗ ಒಂದು ಭಾಗ ಇದೆ, ಯಾವುದು POK, ಹಾಗೆ ಇಡೀ ಜಮ್ಮು ಕಾಶ್ಮೀರ ತಾನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಹೋದಾಗ ಅದಕ್ಕೆ JKLF ಒಪ್ಪಲೇ ಇಲ್ಲ. ಅದಕ್ಕೆ ಇದೇನು ಮಾಡ್ತು, ತಂದೇ ಆದ ಒಂದು ಉಗ್ರಗಾಮಿಗಳ ತಂಡವನ್ನು ರೂಪಿಸ್ಕೊಂಡು ಬಿಡ್ತು. ಅದೇ ಹಿಜ್ಬುಲ್ ಮುಜಾಹಿದ್ದೀನ್ ತಂಡ. ಅವರಿಗೆ ಪಾಕಿನ ಗೂಢಚಾರ ಸಂಸ್ಥೆ ISI ಏನು ಬೇಕೋ ಶಸ್ತ್ರಾಸ್ತ್ರಗಳು ಸರಬರಾಜು ಮಾಡಿಬಿಡ್ತು. 2 ಉಗ್ರಗಾಮಿಗಳ ತಂಡ ಇದ್ದಾವೆ, ಮೇಲುಗೈಗೆ 2 ಹೊಡ್ಕೊಂಡು ರಕ್ತದ ಹೊಕ್ಕಳಿ ಹರಿಯಿತು. ಆದರೆ ಇಲ್ಲೇನಾಗಿಬಿಟ್ಟಿದೆ, ಈ ಜಮ್ಮು ಕಾಶ್ಮೀರ್ನಲ್ಲಿ ಯುವಕರಿಗೆ ಒಟ್ಟಿನಲ್ಲಿ ಭಾರತ ಸರ್ಕಾರದ ಆಡಳಿತ ಬೇಡ. ಯಾಕೆಂದರೆ ಆ ಥರದಲ್ಲಿ ಅಭಿಪ್ರಾಯವನ್ನು 2 ಸಂಘಟನೆಗಳು ಮೂಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲ, ಅವರು ಈ 2 ಉಗ್ರರ ತಂಡಗಳಲ್ಲಿ ಸೇರಿಕೊಂಡು ಬಿಟ್ಟರು. ಈ ಅಪಾಯವನ್ನು ಅರ್ಥಕೊಂಡಂಥ ಭಾರತ ಸರ್ಕಾರ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದು ನಮ್ಮ ಜೇಮ್ಸ್ ಬಾಂಡನ್ನೇ. ಇಲ್ಲಿ ಪ್ರವೇಶ ಮಾಡ್ತಿದ್ದಾಗೆ ಪರಿಸ್ಥಿತಿಯನ್ನು ಅಜಿತ್ ಕುಮಾರ್ ದೋವಲ್ ಅಧ್ಯಯನ ಮಾಡಿದರು. ಇಷ್ಟೊತ್ತಿಗಾಗಲೇ ಏನಾಗಿಬಿಟ್ಟಿತ್ತು, ನಿಧಾನವಾಗಿ ಈ ಹಿಜ್ಬುಲ್ ಮುಜಾಹಿದ್ದೀನನ್ನು JKLF ಬಗ್ಬಡಿದು ದುರ್ಬಲಗೊಳಿಸ್ಬಿಟ್ಟಿತ್ತು. ಈಗ JKLF ಪವರ್ಫುಲ್ ಆಗಿಬಿಟ್ಟಿದೆ. ಈಗೇನಾಗಿದೆ, ಯುವಕರೆಲ್ಲರೂ ಸಹಿತ JKLF ಕಡೆಗೆ ಹೋಗಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಉಗ್ರರಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇಲ್ಲೇನಾಗಿದೆ, ಕುಕಿ ಪ್ಯಾರೆ ಅಂತ ಹೇಳಿ ಒಬ್ಬ ಗಾಯಕ, ಬಹಳ ಜನಪ್ರಿಯ ಜಮ್ಮು ಕಾಶ್ಮೀರದಲ್ಲಿ. ಆತ ಗಜಲ್ಗಳನ್ನು, ಈ ಸೂಫಿ ಪದ್ಯಗಳನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದವನು. ಅವನು ಸಹಿತ JKLFನ ಈ ಹೋರಾಟದ ರೀತಿ ನೀತಿ ಮಾತುಕತೆಗೆ ಮರಳಾಗಿ ಅವನು ಅದಕ್ಕೆ ಬೆಂಬಲ ಕೊಟ್ಟು ಅವ್ರ ಜೊತೆ ಸೇರಿಬಿಟ್ಟಿದ್ದ. ಇದು ಯುವಕರ ಮೇಲೆ ಅವನ ಪ್ರಭಾವ ತುಂಬ ಜಾಸ್ತಿ ಇತ್ತು. ಈಗ ಅಜಿತ್ ದೋವಲ್ ಮಾಡಿದ್ದೇನಪ್ಪ ಅಂದರೆ, ನಿಧಾನವಾಗಿ ಸೆರೆ ಸಿಕ್ಕಂಥ ಈ ಕಾಶ್ಮೀರಿ ಯುವಕರುಗಳನ್ನು ಕೂರಿಸ್ಕೊಂಡು ಅವರಲ್ಲಿ ನಿಜವಾದ ಅರಿವು ಮೂಡಿಸಿದರು. ಪಾಕಿಸ್ತಾನದ ಕುತಂತ್ರ ಏನು, ನಿಮ್ಮ ರಾಜ್ಯದ ಭವಿಷ್ಯಕ್ಕೆ ಭಾರತದ ಬೆಂಬಲ ಇದ್ದರೆ, ನೀವು ಭಾರತದಲ್ಲಿದ್ದರೆ ನೋಡಿ, ಒಂದು ಕಾಲದಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು, ಸಮೃದ್ಧಿ ಇತ್ತು, ಇವತ್ತು ರಕ್ತಪಾತ ಆಗಿ ನಿಮ್ಮ ಇಷ್ಟು ಬಡತನದಲ್ಲಿ ನರಳುತ್ತಿದ್ದೀರಿ, ಎಲ್ಲ ಅರಿವು ಮೂಡಿಸಿದಾಗ ಜೊತೆಗೆ ಇರಿ, ದೇಶ ಅಂದ್ಕೊಳ್ಳಿ, ಆಗ ನೀವು ಸಹಿತ ಸಮೃದ್ಧಿಯಾದ ಒಳ್ಳೆ ಕನಸನ್ನು ಕಾಣ್ಬೋದು, ನಿಮ್ಮ ಭವಿಷ್ಯ ರೂಪಿಸ್ಕೋಬೋದು ಅಂತೇಳಿ ಅವರನ್ನು ಸರಿಯಾದಿಗೆ ತಂದರು. ಜೊತೆಗೆ ನಮ್ಮ ಹಿನ್ನೆಲೆ ಗಾಯಕ ಕುಕಿ ಪ್ಯಾರೆಯನ್ನು ಗುಟ್ಟಾಗಿ ಭೇಟಿ ಮಾಡಿ ಅವನ ಮನಸ್ಸನ್ನು ಬದಲಾಯಿಸಿ, ಆತ ಉಗ್ರಗಾಮಿಗಳ ಸಂಘಟನೆಯಲ್ಲಿ ಇದ್ದು ಭಾರತ ಸರ್ಕಾರಕ್ಕೆ, ಸೇನೆಗೆ, ತಮಗೆ ಅಲ್ಲಿನ ಮಹತ್ವದ ಸುದ್ದಿಯನ್ನು ಕೊಡೋವಾಗ ಮಾಡ್ಕೊಂಡ್ಬಿಟ್ರು. ಈ ಎಲ್ಲ ತಂತ್ರದಿಂದಾಗಿ ಇವತ್ತೇನು ಜಮ್ಮು ಕಾಶ್ಮೀರ್ ಭಾರತದ ಒಳಗೇ ಇದೆ, ಅದು ಏನಾಗಿದೆ, 2 ಪ್ರತ್ಯೇಕ ರಾಜ್ಯಗಳಾಗ್ಬಿಟ್ವು. ಅಲ್ಲೂ ಸಹಿತ ಶಾಂತಿ ನೆಲೆಸ್ತಾ ಇದೆ. ಅದಕ್ಕೆ ಕಾರಣ ಆಗಿದ್ದು ಅವತ್ತು ಅಜಿತ್ ದೋವಲ್ರ ಈ ರೀತಿಯ ಕಾರ್ಯಾಚರಣೆ, ಅವರ ತಂತ್ರ. ಇಲ್ಲೇನಾಗಿಬಿಡ್ತು, ಇಷ್ಟೆಲ್ಲ ಆದಮೇಲೆ 3ನೇದು ಪಾಕಿಸ್ತಾನಕ್ಕೆ ಹೋಗಿಬಿಟ್ರು ಅಜಿತ್ ದೋವಲ್ ಹೇಳಿ ಕೇಳಿ ಬ್ರಾಹ್ಮಣ, ಸಂಪ್ರದಾಯವಾದಿ, ದೈವಭಕ್ತ, ವಿವೇಕಾನಂದರ ಪ್ರಭಾವವನ್ನು ಹೊಂದಿರೋರು. ಆದರೆ ಒಬ್ಬ ಯಾರು
ಮಿಲಿಟರಿ ಸಿಪಾಯಿಗೆ ತನ್ನ ದೇಶ ಮುಖ್ಯ ಹೊರತು ಆಚಾರ ವಿಚಾರ ಸಂಪ್ರದಾಯ ಅಲ್ಲ. ಅಲ್ಲಿ ಹೋಗಿರ್ದಕ್ಕೆ 7 ವರ್ಷ ಪಾಕಿಸ್ತಾನದಲ್ಲಿ ಒಬ್ಬ ಮುಸಲ್ಮಾನ್ ಸಂತನಾಗಿ ಇದ್ದು ಬಿಟ್ಟಿದ್ದಾರೆ. ಗಡ್ಡೆ ಬಿಟ್ಟಿದ್ದಾರೆ, ತಲೆ ಮೇಲೆ ಟೋಪಿ ಹಾಕೊಂಡಿದ್ದಾರೆ, ದಿನಕ್ಕೆ 3 ಸಲ ನಮಾಜ್ ಮಾಡ್ತಾರೆ, ಕುರಾನ್ ಪಠಣ ಮಾಡ್ತಾರೆ, ಜಾನುವಾರು ಇಲ್ಲ, ಭಗವದ್ಗೀತೆಯೂ ಇಲ್ಲ. ಜೊತೆಗೆ ಪಾಕಿಸ್ತಾನದಲ್ಲಿ ಅವನು ಹಿಂದಿನೋ ಮುಸಲ್ಮಾನನ್ನು ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಮುಸಲ್ಮಾನ್ ಸುನ್ನತ್ ಅಂತ ಹೇಳಿ ಅವರ ಪುರುಷಾಂಗದ ತುದಿಯನ್ನೇ ಛೇದನ ಮಾಡಿಕೊಂಡಿರ್ತಾರೆ. ಇವರು ಸಹಿತ ನಾಳೆ ತನ್ನ ಗುಟ್ಟು ಬಹಿರಂಗ ಆಗಬಾರ್ದು, ದೇಶ ಮುಖ್ಯ ಅಂದಾಗ ಇವರು ಸಾಬ್ರ ಮುಂಜಿ ಮಾಡಿಕೊಂಡಿದ್ರು. ಇವ್ರಿಗೆ ಏನೇ ಪರೀಕ್ಷೆ ಮಾಡಿದ್ರು ಸಹಿತ ಇವ್ರು ಹಿಂದೂ ಅಲ್ಲ ಅಂತ ಅಂದ್ಕೊಂಡು ಅವ್ರು ನಮ್ಮವನೇನು ಕೊಡಬೇಕು ಅಷ್ಟೆಲ್ಲ ಮಾಡಿದ್ರು. ಇದು ಅಲ್ಲಿದ್ದು ಅದೇನೋ ಪಾಕಿಸ್ತಾನ ISI ಜೊತೆಗೆ ಸೇನೆ ಜೊತೆಗೆ ಅದು ಎಲ್ಲೆಲ್ಲೋ ಸಂಪರ್ಕವನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಗುಟ್ಟನ್ನೆಲ್ಲ ಭಾರತ ಸೇನಾಪಡೆಗೆ ಕಳಿಸ್ತಾ ಇದ್ರು. ಕೊನೆಗೆ ಅವರು ಯಾಕೆ ಪಾಕಿಸ್ತಾನದಲ್ಲಿ 7 ವರ್ಷ ಕಾರ್ಯಾಚರಣೆ ಮಾಡ್ತಿದ್ರು ಗುಟ್ಟಾಗಿ ಅಂದರೆ ದಿ ಗ್ರೇಟ್ ಕುಖ್ಯಾತ ದಾವೂದ್ ಇಬ್ರಾಹಿಮನ್ನು ಶೂಟ್ ಮಾಡೋದಿಕ್ಕೆ. ಇನ್ನೇನು ದಾವೂದ್ ಇಬ್ರಾಹಿಂ ಅಜಿತ್ ದೋವಲರ ಗನ್ ಪಾಯಿಂಟ್ನಲ್ಲಿ ಇದ್ದ. ಗುಂಡು ಹಾರಿದ್ರೆ ಫಿನಿಶ್ ಆಗಿಬಿಡ್ತಿದ್ದ. ದುರಾದೃಷ್ಟ ಭಾರತದಿಂದ ಯಾವುದೋ ಒಂದು ಮಹತ್ವದ ಫೋನ್ ಕರೆ ಹೋಯಿತು. ದೋವಲ್ ಅವರು ತಾವು ಗುಂಡು ಹಾರತ್ತೆ ಹಿಂದಕ್ಕೆ ಬರಬೇಕಾಯ್ತು. ಬಹಳ ನಿರಾಶಾಗಿ ಬಂದರು. ಇರಲಿ, ಭಾರತಕ್ಕೆ ಬಂದರು. ಇಲ್ಲೇನಾಗಿಬಿಟ್ಟಿದೆ, ಆಪರೇಷನ್ ಬ್ಲೂ ಸ್ಟಾರ್ ಆಗಿತ್ತು. ಎಲ್ಲಿ? ನಮ್ಮ ಪಂಜಾಬ್ನಲ್ಲಿ. ಅಲ್ಲೂ ಸಹಿತ ಸಿಖ್ ಉಗ್ರಗಾಮಿಗಳೇನಾಗಿಬಿಟ್ಟಿದೆ, ನಮ್ಮದೇ ಖಲಿಸ್ತಾನ್, ಒಂದು ಪ್ರತ್ಯೇಕವಾದ ದೇಶ ಬೇಕು ಅಂತ ಹೋರಾಟ ಶುರು ಮಾಡಿಬಿಟ್ರು. ಈಗಾಗಲೇ ಅದಕ್ಕೆ 30-40 ವರ್ಷ ಆಗೋಗ್ಬಿಡ್ತು. ಅವಾಗೇನಾಯಿತು, ಬಿಂದ್ರನವಾಲೆ ಅನ್ನೋ ಭಯೋತ್ಪಾದಕ ಅವತ್ತಿನ ರಾಜಕಾರಣಿಗಳ ಬೆಂಬಲದಿಂದ ಬೆಳೆದು ಇಡೀ ಪಂಜಾಬ್ನಲ್ಲಿ ಅರಾಜಕತೆ, ರಕ್ತದ ಉಕ್ಕುಳಿ. ಯಾರು ನಿಜವಾದ ದೇಶಪ್ರೇಮಿಗಳನ್ನ ಕೊಂದು ಹಾಕಿಬಿಡೋನು, ಅವ್ರು ಹಿಡಿಯೋದಕ್ಕೆ ತಪ್ಪಿಸ್ಕೊಂಡು ಹೋದರೆ ಪೊಲೀಸರ ಕೈಗಾಗಲಿ ಈ ಮಿಲಿಟರಿ ಕೈಗಾಗಲಿ ಸಿಗದೆ ಭಯೋತ್ಪಾದಕರು ಹೋಗಿ ಅಮೃತ್ಸರದಲ್ಲಿರುವಂಥ ಯಾವುದದು ಸ್ವರ್ಣ ಮಂದಿರದೊಳಗೆ ಕೂತ್ಕೊಂಡ್ಬಿಡೋದು. ಸ್ವರ್ಣ ಮಂದಿರದಲ್ಲಿ ಪೊಲೀಸರಾಗಲಿ ಸೇನೆ ಆಗಲಿ ಕಾಲಿಡೋ ಆಗಿಲ್ಲ, ಅದು ಅಪವಿತ್ರವಾಗಿಬಿಡುತ್ತೆ ಅಂಥೇಳಿ ಅಲ್ಲಿಯ ಭಾವನೆ. ಹೀಗಾಗಿ ಈ ಜನರ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡು ಉಗ್ರಗಾಮಿಗಳು ಬೆಳೆದು ಬಿಟ್ಟಿದ್ದರು. ಆದರೆ ಇಂದಿರಾ ಗಾಂಧಿ ಅವತ್ತಿನ ಪ್ರಧಾನಿ ಆಪರೇಷನ್ ಬ್ಲೂ ಸ್ಟಾರ್ ಕೈಗೊಂಡು ಸೇನೆಯನ್ನು ಅಮೃತ್ಸರ ಸ್ವರ್ಣ ಮಂದಿರದಲ್ಲಿ ನುಗ್ಸೇ ಬಿಟ್ರು. ಅಲ್ಲಿರುವ ಬಿಂದ್ರನ್ವಾಲೆ ಸತ್ತ ದಾಳಿನಲ್ಲಿ ಎಲ್ಲ ಉಗ್ರಗಾಮಿಗಳು ಹೊರಗೆ ಹಾಕಿಬಿಟ್ರು. ಆದರೆ ಇಡೀ ಸಿಖ್ ಸಮುದಾಯವನ್ನು ಇದು ಕೆರಳಿಸ್ಬಿಡ್ತು. ಅದರ ಫಲವಾಗಿ 1984ರಲ್ಲಿ ಇಂದಿರಾ ಗಾಂಧಿ ತಮ್ಮ ಅಂಗರಕ್ಷಕರ ಕೈನಲ್ಲಿ ಸಿಕ್ಕು ಮರಣ ಹೊಂದಿಬಿಟ್ರು. ಈಗೇನಾಗಿಬಿಟ್ಟಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಸ್ವರ್ಣ ಮಂದಿರ ಸಿಖ್ ಉಗ್ರಗಾಮಿಗಳ ಅಡಗುತಾಣ ಆಗಿಬಿಡ್ತು. ಆದರೆ ಈಗ ಅದನ್ನು ಬಗ್ಗುಬಡಿದೇ ಇದ್ದರೆ ಇಡೀ ದೇಶಕ್ಕೆ ದೊಡ್ಡ ಸಮಸ್ಯೆ. ಭಾರತ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಸ್ವರ್ಣ ಮಂದಿರದ ಸುತ್ತಲೂ ಸಹಿತ ಉಗ್ರಗಾಮಿಗಳು ಅಲ್ಲಲ್ಲಿ ಅಡುಕೊಂಡೇ ಇದ್ದಾರೆ, ತಮ್ಮ ಚಟುವಟಿಕೆ ನಡೆಸ್ತಿದ್ದಾರೆ. ಯಾವನೋ ಗಡ್ಡದ ಸಾದಿ ಸೈಕಲ್ ರಿಕ್ಷಾ ಓಡಿಸೋನು ಅವನು ಆ ಕಡೆ ಈ ಕಡೆ ಓಡಾಡ್ತಾನೇ ಇದ್ದ. ಸ್ವರ್ಣ ಮಂದಿರ ಸುತ್ತಲೇ 4-6 ದಿನ. ಏಪ್ರಿಲ್ ತಿಂಗಳದು 1989 ಉಗ್ರಗಾಮಿಗಳ ಅನುಮಾನ ಬಂತು. ಬಾದ್ದು ಗಡ್ಡ ಸಾಬಿಗೆ ಹಾಕೊಂಡು ಹೋಗ್ಬಿಟ್ರು. ಅರೆ ಬದ್ವಾಳ್, ಯಾರು ನೀನು? ಅರೆ ನಂದು ಸಾಬಿ ಗೊತ್ತಾಗದೆ ಇಲ್ವಾ ಅಂತ ಹೇಳ್ದ. ಇವ್ರಿಗೆ ಅನುಮಾನ ಆಯಿತು, ಆದ್ರು ಬಿದ್ದರು. ಮತ್ತೆ ಬಟ್ಟೆ ಬಿಚ್ಚಿಸಿ ನೋಡಿದರೆ ಪಕ್ಕಾ ಸಾಬಿ. ಹಲ್ಕ ನನ್ನ ಮಗ, ಯಾಕೆ ಬಂದು ಏನು ಓಡಾಡ್ತಿದ್ದಿ ಅಲ್ಲ ಅಂತ ಬಾಯಿ ಬಿಡ್ಸಕ್ಕೆ ಹೋದರೆ ಇವನು ಅಲ್ಲ ಬಾಬ್ಯಾ ಪಡ್ಕೊಳ್ತಾನೆ. ಅರೇ ನಿಮ್ದಕ್ಕೆ ಗೊತ್ತಾಗೋದಿಲ್ಲ, ನಾನು ನಿಮ್ದಕ್ಕೆ ದೋಸ್ತಿದ್ದೀನಿ ಅಂತಿದ್ದೆ. ನಿಮ್ದಕ್ಕೆ ದೋಸ್ತ್ ಯಾಕೆ ನೀನು ಅಂದರೆ, ನೋಡಿ ಹೇಳೋ ಆಗಿಲ್ಲ, ನಾನು ISI ಏಜೆಂಟು. ನಾವು ಪಾಕಿಸ್ತಾನದವರು ನೇರವಾಗಿ ನಿಮ್ಮದು ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ, ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ, ಅಮೇರಿಕಾ ಬಿಡೋಲ್ಲ. ಅದಕ್ಕೆ ಒಳ್ಳೊಳಗೆ ಮಾಡಬೇಕು. ಈಗ ನಮ್ಮದಕ್ಕೆ ದುಶ್ಮನ್ ನಿಮ್ಮದು ಇಂಡಿಯಾ ಗೌರ್ಮೆಂಟು, ನಿಮ್ಮದಕ್ಕೆ ದುಶ್ಮನ್ ಇಂಡಿಯಾ ಗೌರ್ಮೆಂಟು. ನೋಡಿ ನಾವು ಇಬ್ಬರು ಬಾಯಿ ಆಗ್ಬಿಡೋಣ, ನಿಮಗೆ ಏನು ಬೇಕು, ಶಸ್ತ್ರಾಸ್ತ್ರ ಬೇಕಾ, ದುಡ್ಡು ಬೇಕಾ, ಎಲ್ಲ ನಾನು ತರಿಸ್ಕೊಡ್ತೀನಿ ಅಂತ ಬಿಟ್ಟ. ಅವ್ನು ಕೆಲವು ದಾಖಲೆಗಳು ಕೊಟ್ಟ, ಇವರು ಬಾಯಿ ಬಿಟ್ಕೊಂಡು ಒಪ್ಕೊಂಬಿಟ್ಟು. ಅಷ್ಟು ಚತುರ ಗಡ್ಡ ಸಾಬಿ ಸೈಕಲ್ ರಿಕ್ಷಾವಲ್ಲ. ಸರಿ, ಅವ್ನು ನಂಬಿದ್ರು. ಅವ್ನು ಹಾಗೆ ಎಲ್ಲೆಲ್ಲಿಂದನೂ ಪಾಕಿಸ್ತಾನದ್ದು ಅಂತೇಳಿ ವೆಪನ್ಸ್ ತರಿಸ್ದ, ಹಣ ತರಿಸ್ದ, ಜೊತೆಗೆ ಇವ್ರಿಗೆಲ್ಲ ಹೇಗೆ ಗುರು ಇಟ್ಟು ಹೊಡೆಯೋದು ಅವೆಲ್ಲ ಹೇಳ್ಕೊಟ್ಟ. ಇದು ನಂಬಿಕೆಯಿಂದ ಇವನು ಇಡೀ ಸ್ವರ್ಣ ಮಂದಿರ ಎಲ್ಲೆಲ್ಲಿ ಬೇಕೋ ಓಡಾಡೋ ಅವಕಾಶ ಸಿಕ್ಕಿಬಿಡ್ತು.
ಪ್ರತಿಯೊಂದು ಕಣ್ಣಿನ ಕ್ಯಾಮರಾಗಳಲ್ಲಿ ಎಲ್ಲವನ್ನೂ ಸೆರೆ ಹಿಡ್ಕೊಂಡವನು ಅವ್ರು ಯಾರೂ ಇಲ್ಲದೆ ಇದ್ದಾಗ ತಂದು ಸೆಟ್ನಿಂದ ಏನದು ಎಲ್ಲ ಇನ್ಫಾರ್ಮೇಷನ್ ಹೊರಗಡೆಗೆ ಸೇನೆ ಕಳ್ಸೋಕೆ ಶುರು ಮಾಡಿಬಿಟ್ಟ. 1989 ಇಸ್ವಿ ಮೇ ತಿಂಗಳು 9ನೇ ತಾರೀಕು ಆಪರೇಷನ್ ಶುರುವಾಗ್ಬಿಡ್ತು, ಬ್ಲ್ಯಾಕ್ ಥಂಡರ್. ಏನು ಸೇನೆ ಬರಬೇಕಾದ್ರೆ ನಮ್ಮ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದಾಗ ನಮ್ಮ ಸೈನಿಕರು ಬಹಳ ಜನ ಹೊಡೆತ ತಿನ್ಸತ್ರು. ಆದರೆ ಒಬ್ಬ ಸೈನಿಕನು ಸಾಯ್ತು. ಯಾಕೆಂದ್ರೆ ಸೈನಿಕರಿಗೆ NSG ಕಮಾಂಡೋಗಳಿಗೆ ಇಲ್ಲಿದ್ದಲ್ಲ ಗಡ್ಡ ಸಾಬಿ ಸೂಚನೆ ಕೊಟ್ಟು ಹಿಂಗೆ ಬರೀ ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದ, ಹಿಂಗೆ ಬರ್ಬೇಕು, ಇಲ್ಲ ಅಪಾಯ ಇಲ್ಲ ಅಂತೇಳಿ ಹಾಗೆ ಬಂದರು. ಹೆಚ್ಚಿನ ಏನದು ಅನಾಹುತ ಆಗದೆ ಇಡೀ ಸ್ವರ್ಣ ಮಂದಿರದಲ್ಲಿರೋ ಭಯೋತ್ಪಾದಕರು ಫಿನಿಶ್ ಆದರು. ಗೆಲುವು ಸಿಕ್ಕಿಬಿಡ್ತು. ಆಪರೇಷನ್ ಬ್ಲ್ಯಾಕ್ ಥಂಡರ್ ಅಂತ ನಾವೇನಂತ ಕರಿತೀವಿ ಅದು 100% ಸಕ್ಸಸ್ ಆಗಿಬಿಡ್ತು. ನಮ್ಮ ಸೇನೆಗೆ ಒಂದು ಗೌರವ ಸಿಕ್ತು. ಇದರಿಂದಾಗಿದ್ದೇನಪ್ಪ ಅಂದರೆ ಭಾರತ ಸರ್ಕಾರ ಆ ಗಡ್ಡ ಸಾಬಿಗೆ ಕೀರ್ತಿ ಚಕ್ರ ಗೌರವಿಸಿದ್ರು. ಯಾರು ಗಡ್ಡ ಸಾಬಿ? ಇನ್ಯಾರೂ ಅಲ್ಲ, ನಮ್ಮ ರಿಯಲ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಮಕ್ಕಳೇ. ನೋಡಿ, ಹೀಗೆ ಹೋರಾಟ ಮಾಡಿಕೊಂಡು ಇಷ್ಟೆಲ್ಲ ದೇಶಕ್ಕಾಗಿ ಶ್ರಮಿಸಿದಂಥವರು ಸರ್ವೀಸ್ ಮುಗಿತು. 2005 60 ವರ್ಷ ಆಯಿತು, ನಿವೃತ್ತರಾದರು. ಇವರ ಹೋರಾಟ, ಇವರ ಸಾಹಸ ತಿಳಿದಿದ್ದರಿಂದ ಅವತ್ತು UPA ಗೌರ್ಮೆಂಟ್ ಸಹಿತ ಇವರನ್ನು ಮತ್ತೆ ಉಳಿಸ್ಕೊಳ್ತು. ಈಗ 2014ರಲ್ಲಿ NDA ಗೌರ್ಮೆಂಟ್ ಬಂತು. ಪ್ರಧಾನಿ ಮೋದಿ ಅಜಿತ್ ದೋವಲನ್ನು ಬಲವಂತ ಮಾಡಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಹೊಸ ಹುದ್ದೆ ಕೊಟ್ಟು ನೇಮಿಸಿಕೊಂಡ್ರು. ಈಗ 2 ಟರ್ಮ್ 3ನೇ ಟರ್ಮ್ನಲ್ಲೂ ಮುಂದುವರೆದಿದ್ದಾರೆ. 79 ವರ್ಷ ಇಲ್ಲ, ನೀವು ಇರಲೇಬೇಕು, ದೇಶಕ್ಕೆ ನಿಮ್ಮ ಸೇವೆ ಅಗತ್ಯ. ಈ ಅವಧಿಯಲ್ಲೂ ಸಹಿತ ಅವರು ಮಾಡಿ ದೇಶದ ರಕ್ಷಣೆಗೆ ಕೈಗೊಂಡ ಏನದು ಹೋರಾಟಕ್ಕೆ ನೀಡಿದ ನೆರವು ಕೇಳಿ. ನಮಗೆ 2016ರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಅಟ್ಯಾಕ್ ಗೊತ್ತು. ಆದರೆ 2015ರಲ್ಲೂ ನಡೀತದು, ಬೆಳಕಿಗೆ ಬರಲಿಲ್ಲ. ಮಣಿಪುರ ಏನಾಗಿದೆ, ಗಡಿ ಪ್ರದೇಶ. ಅಲ್ಲಿ ನಾಗಾ ಉಗ್ರರು ಮಯೋನ್ಮಾರಿನ ಕಾಡುಗಳು, ಬರ್ಮಾ ದೇಶದ ಕಾಡುಗಳು ಅಡುಕೊಂಡು ಇಲ್ಲಿ ಬಂದು ನುಗ್ಗಿ ರಾತ್ರಿ ಬಂದು ಇಲ್ಲಿ ಎಲ್ಲಾದ್ರೂ ರಕ್ತದ ಓಕುಳಿ ಹರಿಸ್ತಿದ್ರು. ನಮ್ಮ ಸೇನೆ, ನಮ್ಮ ಪೊಲೀಸ್ ಅವ್ರನ್ನ ಬೆನ್ನತ್ಕೊಂಡು ಹೋದರೆ ಗಾಡಿ ದಾಟ್ಕೊಂಡು ಹೋಗ್ಬಿಡೋರು. ಮಯೋನ್ಮಾರ್ ವಿದೇಶ, ನಾವು ಹೋಗೋಂಗಿಲ್ಲ, ಭಯೋತ್ಪಾದಕರಿಗೆ ಯಾರಂಗೂ ಇಲ್ಲ, ಅವರೇ ಕಾಡ್ರು. ಆಗ ಈ ನಮ್ಮ ಅಜಿತ್ ದೋವಲ್ ಏನು ಮಾಡಿದರು, ಅವರ ನೇತೃತ್ವದಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಆಯಿತು. ಹಾಗಾಗಿ 2015 ನಮ್ಮ 70 ಜನ ಕಮಾಂಡೋಗಳು ರಾತ್ರೋರಾತ್ರಿ ಮಯನ್ಮಾರ್ ಒಳಗಡೆಗೆ ಫ್ಲೈಟ್ನಲ್ಲಿ ಇಳಿದು ಕಾಡಿನಲ್ಲಿ ನುಗ್ಗಿ 38 ಜನ ಉಗ್ರಗಾಮಿಗಳು ಉಡಿಸ್ ಮಾಡಿಬಿಟ್ರು. ಅವ್ರ ಶಿಬಿರಗಳು ನಾಶ ಆಗಿಬಿಡ್ತು. ಇದು ಹೆಚ್ಚು ಬೆಳಕಿಗೆ ಬರಲೇ ಇಲ್ಲ. 2016 ನಮ್ಮ ಸೇನೆ ಒಂದು ಕಡೆ ಇನ್ನೊಂದು ಕಡೆಗೆ ಚಲಿಸ್ತಾ ಇರಬೇಕಾದ್ರೆ ಹ್ಯೂಮನ್ ಬಾಂಬ್ ಒಬ್ಬ ವೆಹಿಕಲ್ ತಗೊಂಡು ಬಂದು ಉಗ್ರಗಾಮಿ ಏನು ಮಾಡ್ದ, ನಮ್ಮ ವ್ಯಾನಿಗೆ ಡಿಕ್ಕಿ ಹೊಡೆದು 40 ಜನ ಸಿಪಾಯಿಗಳು ಅಲ್ಲೇ ಸುಟ್ಟು ಸಾಯೋಂಗ್ ಮಾಡಿಬಿಟ್ಟ. ಈ ಭಯೋತ್ಪಾದಕರ ಮೂಲಕ್ಕೆ ಹೋಗಿ ಹೊಡಿಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದರಿಂದ ಅಜಿತ್ ದೋವಲ್ ನಾಯಕತ್ವ ಅದಾದ 8 ದಿನಕ್ಕೆ ಉರಿ ಪ್ರಾಂತ್ಯದಲ್ಲಿ POKನಲ್ಲಿದ್ದಂತಹ ಏನದು ಈ ಉಗ್ರಗಾಮಿಗಳ ನೆಲೆ ಮೇಲೆ ನಮ್ಮ ಭಾರತೀಯ ಕಮಾಂಡೋಗಳು ಹೋಗಿ ಅಟ್ಯಾಕ್ ಮಾಡಿ ದೀಪಾವಳಿ ಹಬ್ಬ ಎಲ್ಲ ಬಾಂಬ್ ಹಾಕಿ ಆ ಸೇನಾ ನೆಲೆ ಸಂಪೂರ್ಣ ನಾಶ ಮಾಡಿ ಬಂದುಬಿಟ್ಟು. ಯಾಕೆ? ಚೀನಾದವ್ರು ಗಡಿಯಲ್ಲಿ ಗಲಾಟೆ ಮಾಡಿದಾಗ ನಮ್ಮ ಯೋಧರುಗಳು ಬರೀ ಕೈನಲ್ಲೇ ಹೊಡೆದವರನ್ನು ಬಗ್ಗಬಡಿದು ಬಿಟ್ರು. ಇವೆಲ್ಲ ಸಾಧ್ಯ ಆಗಿದ್ದು ನಮ್ಮ ರಿಯಲ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ಲರ ನಾಯಕತ್ವದಲ್ಲಿ. ಮಕ್ಕಳೇ, ನಮಗೆ ನಿಜಕ್ಕೂ ಈ ರೀಲ್ ಸಿನಿಮಾದವ್ರ ನಾಯಕರುಗಳು ನಿಜವಾದ ರಿಯಲ್ ಹೀರೋಗಳೇ ನಾಯಕರಾಗಬೇಕು. ಅಂತ ರಿಯಲ್ ನಾಯಕ ಯಾರು ಅಂದರೆ ಅಜಿತ್ ದೋವಲ್. ಅವರು ನಮಗೆಲ್ಲ ಆದರ್ಶಪ್ರಾಯರಾಗಲಿ, ಇನ್ನೂ ಅವರಿಂದ ಹೆಚ್ಚಿನ ದೇಶ ಸೇವೆ ಆಗಲಿ ಅಂತೇಳಿ ಅವ್ರಿಗೆಲ್ಲ ನಾವು ಸೆಲ್ಯೂಟ್ ಹೇಳೋಣ. ಬಲೋ ಭಾರತ್ ಮಾತಾ ಕಿ ಜೈ.